ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ನಾಗಭಟ್ಟ ಸ್ಥಪತಿಯ ಜೊತೆಗೂಡಿ ಯುಗನದ ಸಾಧನೆಯನ್ನು ಕಣ್ಣಾರೆ ನೋಡ್ತಾನೆ. ಅಂದರೆ ನಿಂತು ಮೈಥನ ಮಾಡ್ತಾ ಇರೋಂತಹ ಒಂದು ಜೋಡಿಯನ್ನು ನೋಡ್ತಾನೆ. ಅವರ ಮುಖದಲ್ಲಿ ಎದ್ದು ಕಾಣ್ತಿದ್ದಂತಹ ಶಾಂತಿಯನ್ನು ಕೂಡ ಗಮನಿಸ್ತಾನೆ. ಆ ನಂತರ ನಿಧಾನವಾಗಿ ಬುದ್ಧನ ತತ್ವಗಳನ್ನು ಓದಬೇಕು, ಅವುಗಳ ಅಧ್ಯಯನ ಮಾಡಬೇಕು, ಅದಕ್ಕೋಸ್ಕರ ಬುದ್ಧಗಯಾಗೆ ಹೋಗಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಆತ ಮಾಡಿಕೊಳ್ತಾನೆ. ಅದಕ್ಕೆ ಸರಿಯಾಗಿ ವಿಹಾರಪಾಲರಿಂದ ಒಂದು ಒಪ್ಪಿಗೆನೂ ದೊರಕುತ್ತೆ. ಗುರುಗಳಾದಂತಹ ಗುಣಸೇನರು ವಿಹಾರಪಾಲರಿಗೆ ಹೇಳಿ ಅಪ್ಪಣೆಯನ್ನು ನಿರೂಪವನ್ನು ತರಿಸಿಕೊಡ್ತೀನಿ ಅಂತ ಹೇಳ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಬುದ್ಧಗಯೆಯನ್ನು ಬೌದ್ಧ ಪಂಡಿತರು ವಜ್ರಾಸನ ಅಂತ ಕರೀತಿದ್ರು. ವಜ್ರ ಅಂದರೆ ಇಲ್ಲಿ ಶೂನ್ಯ ಅಂತ. ನಲಂದದಿಂದ ಅಲ್ಲಿಗೆ ಹೋಗಿ ಬರೋ ಯಾತ್ರಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಯಾವ ದೇಶದಿಂದ ಬಂದವರೇ ಆಗಿದ್ರು ಇಲ್ಲಿಗೆ ಬಂದವರು ಅಲ್ಲಿಗೆ ಹೋಗದೆ, ಅಲ್ಲಿಗೆ ಹೋದವರು ಇಲ್ಲಿಗೆ ಬರದೇ ಇರೋದಿಲ್ಲ. ಹೀಗಾಗಿ ನನಗೆ ಒಂಟಿಯಾಗಿ ನಡೆಯುವಂತಹ ಪ್ರಸಂಗ ಬರಲೇ ಇಲ್ಲ. ಇಬ್ಬರು ತ್ರಿವಿಷ್ಟು ಪದವರಿದ್ದರು, ಒಬ್ಬ ಸಿಂಹಳಿಗ ಇದ್ದ, ಮೂವರು ತಕ್ಷಶಿಲದವರು ಇದ್ದರು. ನನ್ನ ಜೊತೆಗೆ ಇವರೆಲ್ಲರೂ ಸಿಕ್ಕಿದ್ರು. ಬೆಳದಿಂಗಳಲ್ಲಿ ಯುಗನದ್ದವನ್ನು ನೋಡಿದ ಬೆಟ್ಟದ ಕಣಿವೆ ಮಾರ್ಗವಾಗಿ ನಡೆದು 3 ದಿನದಲ್ಲಿ ಬೋಧಿ ವೃಕ್ಷವನ್ನು ತಲುಪಿದೆ. ಆ ವೃಕ್ಷದ ಅಡಿಯಲ್ಲೇನೆ ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗಿ ಬುದ್ಧನಾದ ಅಂತ ತೋರಿಸಿದ ತಕ್ಷಣ ಭಕ್ತರು ಭಾವುಕತೆಯಿಂದ ಅಡ್ಡ ಬೀಳ್ತಾ ಇದ್ರು. 1,500 ವರ್ಷದ ಕಾಲ ಅದೇ ಅಶ್ವತ್ಥ ವೃಕ್ಷ ಬದುಕಿರೋಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ನನ್ನನ್ನು ಕೊರೀತು. ಆದರೂ ಕೂಡ ಶಾಂತವಾದ ಸ್ಥಳ, ಮುಂದೆ ಎತ್ತರವಾದ ಶಿಖರದ ಬುದ್ಧ ಮಂದಿರ ಇತ್ತು. ಸುತ್ತ ದೊಡ್ಡ ದೊಡ್ಡ ವೃಕ್ಷಗಳಿದ್ವು. ಹತ್ತಿರದಲ್ಲೇನೆ ನಿರಂಜನ ನದಿ ಹರಿತಾ ಇತ್ತು. ನಾನು ಬುದ್ಧ ಆಗೋದು ನಿಜ ಆಗೋದಾದ್ರೆ ಇದು ನದಿ ಪ್ರವಾಹದ ವಿರುದ್ಧ ತೇಲಿ ಸಾಗ್ಲಿ ಅಂತ ಹೇಳ್ಬಿಟ್ಟು ಬುದ್ಧ ತನ್ನ ಭಿಕ್ಷಾ ಪಾತ್ರೆಯನ್ನ ಇಲ್ಲಿ ತೇಲಿಬಿಟ್ಟನಂತೆ. ಅದು ಪ್ರವಾಹದ ವಿರುದ್ಧ ತೇಲಿ ಸಾಗಿ ಹಿಂದಿನ ಬುದ್ಧರನ್ನು ಕೂಡ್ಕೊಂಡಂತೆ. ಹೀಗೆ ತಾನು ಬುದ್ಧ ಆಗೋದು ಸಿದ್ಧಾರ್ಥನಿಗೆ ಮೊದಲೇ ತಿಳಿಯಿತಂತೆ. ಜ್ಞಾನೋದಯವಾದ ನಂತರ ಅವನು ಬೋಧಿ ವೃಕ್ಷದ ಹತ್ತಿರನೇ 1 ವಾರ ಒಂದೊಂದು ಸ್ಥಳದಲ್ಲಿ ಕೂತು ತನ್ನ ಬುದ್ಧತ್ವವನ್ನು ಅನುಭವಿಸಿದಂತೆ. ನಾನು ಬೆಳಗಿಂದ ಸಂಜೆವರೆಗೂ ಎಷ್ಟೋ ದಿನ ನಡುರಾತ್ರಿವರೆಗೂ ಕೂಡ ಬೋಧಿ ವೃಕ್ಷದ ಹತ್ರನೇ ಕೂತಿರ್ತಿದ್ದೆ. ಆಸೆನೇ ದುಃಖಕ್ಕೆ ಮೂಲ, ಅದನ್ನು ಬಿಟ್ಟರೆ ದುಃಖ ನಿರ್ಮೂಲ ಅನ್ನೋ ಭಾವನೆ ಸದಾ ನನ್ನ ಮನಸ್ಸನ್ನು ತುಂಬಿಕೊಂಡಿತ್ತು. ಸಂಗಡ ತಂದಿದ್ದ ನಾನೇ ಪ್ರತಿ ಮಾಡಿದ ಸುತ್ತುಗಳನ್ನು ನಡುವೆ ಓದ್ಕೋತಾ ಇದ್ದೆ. ನನ್ನ ಮನಸ್ಸೆಲ್ಲ ಬುದ್ಧಮಯವಾಗಿತ್ತು. ಅವನ ಬೋಧೆ, ಅವನ ವ್ಯಕ್ತಿತ್ವ, ಅವನ ಜೀವನ ವಿವರಗಳೇ ತುಂಬಿಕೊಂಡಿದ್ವು. ನನ್ನ ಎಲ್ಲ ಆಸೆಗಳನ್ನು ಬಿಟ್ಟು ಬಿಡಬೇಕು. ನನಗಿರೋ ಆಸೆ ಯಾವುದು? ಚಂದ್ರಿಕೆ ನನ್ನ ಹೆಂಡತಿ ಆಗಬೇಕು ಅನ್ನೋ ಬಯಕೆ ಇತ್ತೀಚೆಗೆ ಮನಸ್ಸಿಗೆ ಬರ್ತಾ ಇಲ್ಲ. ಹೀಗೆ ಇದ್ದರೆ ಕೆಲವು ದಿನದಲ್ಲಿ ಸಂಪೂರ್ಣ ನಾಶನೂ ಆಗಬಹುದು. ಆಮೇಲೆ ನಾನು ಮುಕ್ತ ಅನ್ನೋ ಶಬ್ದ ಮನಸ್ಸಿಗೆ ಬಂದ ತಕ್ಷಣ ಅದು ತುಂಬ ದೊಡ್ಡ ಶಬ್ದ. ನನಗೆ ಅನ್ವಯಿಸ್ಕೊಳ್ಳುವಂತಹ ಯಾವ ಸಾಧನೆಯನ್ನು ನಾನು ಮಾಡಿಲ್ಲ ಅನ್ನೋ ಎಚ್ಚರಿಕೆ ನನ್ನ ಮನಸ್ಸಲ್ಲಿ ಮೂಡ್ತು. ಇಷ್ಟಾದರೆ ಸಾಕು, ಮುಂದೇನಾದರೂ ಮಾಡಬಹುದು. ಸದ್ಯದಲ್ಲಿ ಬುದ್ಧನ ಬೋಧನೆಗಳೆಲ್ಲ ಮನನ ಮಾಡ್ಕೋಬೇಕು ಅಂತ ನಿಶ್ಚಯ ಮಾಡಿಕೊಂಡೆ. ಶಾಸ್ತ್ರೋಕ್ತವಾಗಿ ಬೌದ್ಧ ದೀಕ್ಷೆ ಪಡೀಲ ಅನ್ನೋ ಒಂದು ಆಲೋಚನೆನೂ ಬರ್ತಾ ಇತ್ತು. ಪಡೀದೇಲೇನೆ ತತ್ವದಲ್ಲಿ ಶ್ರದ್ಧೆ ಇಟ್ಕೊಂಡು ನಡಿಬಹುದಲ್ವಾ ಅಂತ ಯೋಚನೆನೂ ಬರ್ತಾ ಇತ್ತು. ನಲಂದಕ್ಕೆ ಹಿಂತಿರುಗಕ್ಕೆ ಇಷ್ಟೇ ದಿನ ಅಂತ ಗಡುವೇನೂ ಇರಲಿಲ್ಲ. ಆ ವಿದ್ಯಾರ್ಥಿ ಉಪಾಧ್ಯಾಯ ವೃಂದ, ಉಪನ್ಯಾಸ, ಚರ್ಚೆ, ವಾಗ್ವಾದ, ದಿನಚರಿಗಳು ಇವುಗಳಿಗಿಂತ ಇಲ್ಲಿಯ ಶಾಂತ ಜೀವನ ತುಂಬ ಹಿತವಾಗಿತ್ತು. ಧರ್ಮಶಾಲೆಯಲ್ಲಿ ದಿನಕ್ಕೆ 3 ಹೊತ್ತು ಸರಳವಾದ ಆಹಾರ ಸಿಗ್ತಾ ಇತ್ತು. ಒಂದು ಪೂರ್ವಾಹ್ನ ಬುದ್ಧ ಮಂದಿರದ ದ್ವಾರಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಬೇವಿನ ಮರದ ಅಡಿಯಲ್ಲಿ ಕೂತು ಮಂದಿರದ ಶಿಖರವನ್ನೇ ದಿಟ್ಟಿಸ್ತಾ ಇದ್ದೆ. ಅಗಲ ಕಡಿಮೆ ಇತ್ತು. ನೀಲಾಕಾಶವನ್ನು ಹತ್ತಿರ ತರುವಷ್ಟು ಎತ್ತರವಾದ ಶಿಖರವನ್ನು ದಿಟ್ಟಿಸುವಾಗ ನಾನೇ ಆಕಾಶ ತತ್ವವಾದಂತಹ ಭಾವ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು. ನಾನು ಆ ಭಾವದಲ್ಲೇನೆ ತಲ್ಲೀನಾಗಿದ್ದೆ. ಯಾರೋ ಒಬ್ಬರು ಬಂದು ಮಾತಾಡಿಸಿದ್ರು. ನಾವು ದೂರದ ಕರ್ನಾಟಕ ದೇಶದವರು. ಈ ದೇವಸ್ಥಾನ, ಇದರ ಸುತ್ತಮುತ್ತಲ ಸ್ಥಳಗಳ ಪರಿಚಯ ಹೇಳ್ತೀರಾ ಅಂತ. ನಾನು ಕತ್ತು ತಿರುಗಿಸಿ ನೋಡಿದೆ. ಅವರ ವಯಸ್ಸು ಸುಮಾರು 60 ಅಥವಾ ಅದಕ್ಕೂ ಹೆಚ್ಚೋ ಏನೋ. ಹೆಚ್ಚು ಕಮ್ಮಿ ಅದೇ ವಯಸ್ಸಿನ ಇನ್ನೊಬ್ಬರು ಇದ್ದರು.
ಇಬ್ರು ಹಣೆಗೆ ಗಂಧದ ತ್ರಿಪುಂಡ್ರವನ್ನು ಇಟ್ಕೊಂಡಿದ್ರು. ಕೊರಳಿಗೆ ಯಜ್ಞೋಪವೀತ ಮೇಲು ವಸ್ತ್ರದ ದಡದಿಂದಲೇ ಎದ್ದು ಕಾಣ್ತಿತ್ತು. ಅವರು ಸಂಸ್ಕೃತದಲ್ಲಿ ಮಾತಾಡಿದ್ರು. ಇದು ಬುದ್ಧನ ಮಂದಿರ. ಇದರ ಹಿಂದಿರೋ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಕೂತು ತಪಸ್ಸು ಮಾಡಿದಾಗ ಆತನಿಗೆ ಜ್ಞಾನೋದಯವಾಯಿತು ಅಂತ ನಾನು ಸ್ಥಳದ ವಿವರಗಳನ್ನು ಹೇಳ್ತಾ ಹೋದೆ. ಅವರಿಬ್ಬರು ದೇವಾಲಯವನ್ನು ಪ್ರವೇಶಿಸಿದ್ರು. 3 ಸಲ ಪ್ರದಕ್ಷಿಣೆ ಮಾಡಿ ವಿಗ್ರಹಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಭಕ್ತಿಯಿಂದ ಕಣ್ಮುಚ್ಕೊಂಡ್ರು. ಸ್ವಲ್ಪ ಹೊತ್ತು ಧ್ಯಾನಸ್ಥರಾದವರ ಹಾಗೆ ಹಣೆಯನ್ನು ನೆಲಕ್ಕೆ ಒತ್ಕೊಂಡಿದ್ರು. ಆ ನಂತರ ನನಗೆ ತಿಳಿದ ಭಾಷೆಯಲ್ಲಿ ಪರಸ್ಪರ ಏನೋ ಮಾತಾಡಿಕೊಂಡ್ರು. ಅವರ ಮಾತು ಭಕ್ತಿ ಗೌರವಗಳಿಂದ ಕೂಡಿತ್ತು ಅನ್ನೋ ಒಂದು ಭಾವ ನನಗೆ ಕಾಣಿಸ್ತು. ಮಂದಿರದ ಹೊರಕ್ಕೆ ಬಂದ ನಂತರ ನಾನು ಸಂಸ್ಕೃತದಲ್ಲಿ ಕೇಳಿದೆ, ನಿಮ್ಮನ್ನು ನೋಡಿದ್ರೆ ಕರ್ಮಠ ಬ್ರಾಹ್ಮಣರ ಹಾಗೆ ಕಾಣ್ತೀರಾ, ಬುದ್ಧನ ವಿಗ್ರಹಕ್ಕೆ ಇಷ್ಟೊಂದು ಭಕ್ತಿಯಿಂದ ಸಾಷ್ಟಾಂಗ ಮಾಡಿದ್ರಲ್ಲ ಅಂತಂದೆ. ತಪ್ಪೇನು ಅದರಲ್ಲಿ? ವಿಷ್ಣುವಿನ ದಶಾವತಾರಗಳಲ್ಲಿ ಇದು ಒಂದು ತಾನೆ ಅಂತ ಅವರಂದ್ರು. ಯಾರು ಹೇಳಿದ್ರು ಹಾಗಂತ ಅಂತ ನಾನು ಕೇಳಿದೆ. ನಮ್ಮ ಕಡೆ ಆಚಾರ್ಯರು ಹೇಳಿದ್ದಾರೆ, ಮಹಾಜ್ಞಾನಿಗಳವರು ಅಂತ ಅವರಂದ್ರು. ಬುದ್ಧ ವೇದವನ್ನು ತಿರಸ್ಕರಿಸ್ದ ಅನ್ನೋದು ನಿಮಗೆ ಗೊತ್ತಲ್ವಾ ಅಂತ ನಾನು ಕೇಳಿದೆ. ಗೊತ್ತು, ಭಗವಂತನನ್ನು ನಿಂದಿಸೋದು ಕೂಡ ಒಂದು ಬಗೆಯ ಸ್ತುತಿನೇ. ನಿಂದಕ ಸ್ತುತಿ ಪಾಠಕನಿಗಿಂತ ಹೆಚ್ಚಿನ ಭಕ್ತ ಅಂತ ಅವರಂದ್ರು. ನನಗೆ ಇದು ವಿಚಿತ್ರ ಅನ್ನಿಸ್ತು. ಆದರೂ ಕೂಡ ಈ ಮಾತಲ್ಲಿ ಏನೋ ಒಂದು ಆಧ್ಯಾತ್ಮದ ಹೊಳಹು ಕಾಣಿಸ್ತು. ಬೆರಗಿನಿಂದ ಅವರನ್ನೇ ನೋಡ್ತಾ ಇದ್ದೆ. ಆನಂತರ ಕೇಳಿದೆ, ನೀವು ಈ ಕಡೆ ಬಂದದ್ದು ಯಾಕೆ ಅಂತ. ಅವರಂದ್ರು, ಗಯಾ ಶ್ರಾದ್ದ ಮಾಡೋಕ್ಕೆ ಅಂತ ಬಂದ್ವಿ. ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಇಲ್ಲಿಗೆ ಕೇವಲ 5 ಕ್ರೋಶ ದೂರದಲ್ಲಿದೆ. ಇದೇ ಪಲ್ಗು ನದಿಯ ದಡದಲ್ಲಿ ನಡೆದು ಹೋದರೆ ಸಿಗುತ್ತೆ ಅಂತ ಅಲ್ಲಿ ಹೇಳಿದ್ರು. ಪುಣ್ಯ ಸ್ಥಳಕ್ಕೆ ಹೋಗಿ ನಮಸ್ಕಾರ ಮಾಡಿ ಹಿಂತಿರುಗೋಣ ಅಂತ ನಡೆದು ಬಂದ್ವಿ ಅಂತ ಅಂದರು. ಪಿತೃಗಳಿಗೆ ವಿಷ್ಣು ಪಾದ ಪ್ರಾಪ್ತಿ ಮಾಡೋ ಗಯೆ ಇಲ್ಲಿಗೆ 5 ಕ್ರೋಶ ಮಾತ್ರನಾ? ಆ ನದಿ ಹೆಸರು ಏನು ಅಂದ್ರಿ ಅಂತ ನಾನು ಕೇಳಿದೆ. ಪಲ್ಗು ಅಂತ ಅವರಂದ್ರು. ನನಗೆ ಆಶ್ಚರ್ಯ ಆಯಿತು. ನನ್ನನ್ನು ಸ್ವಲ್ಪ ಹೊತ್ತು ನೋಡಿದ ನಂತರ ಅವರು ಕೇಳಿದ್ರು, ನೀವು ನಮ್ಮ ಶಾಸ್ತ್ರ ಪುರಾಣಗಳನ್ನು ಓದದೇ ಇರ್ಬೋದು. ಗಯೆಗೆ ಬಂದು ವಿಷ್ಣು ಪಾದದಲ್ಲಿ ಪಿಂಡ ಪ್ರದಾನ ಮಾಡಿದರೆ ಸತ್ತ ಆತ್ಮಕ್ಕೆ ಶಾಶ್ವತವಾಗಿ ಸದ್ಗತಿ ದೊರಕುತ್ತೆ. ಆ ನಂತರ ನೀವು ಪ್ರತಿ ಸಾಂವತ್ಸರಿಕ ಶ್ರಾದ್ದ ಮಾಡದಿದ್ರೂ ದೋಷ ಇಲ್ಲ. ಪಿತೃ ಅಂದರೆ ತಂದೆ ಮಾತ್ರ ಅಲ್ಲ, ಪಿತಾಮಹ, ಪ್ರಪಿತಾಮಹ, ಮಾತಾಮಹ, ಪಿತಾಮಹಿ, ಮಾತಾಮಹಿ, ಹೀಗೆ ತಾಯಿ ಕಡೆ ತಂದೆ ಕಡೆ 7 ತಲೆಗಳವರೆಗೂ ಇತರೆ ಯಾವುದೇ ಬಂಧು ಬಾಂಧವರಿಗೆ ಗತಿಸಿದ ಸ್ನೇಹಿತರಿಗೆ ಶ್ರಾದ್ದ ಕರ್ಮ ಮಾಡಿದ್ರೆ, ದಿಕ್ಕಿಲ್ಲದ ಯಾರೇ ಗುರ್ತಿದ್ದವರಿಗೆ ಹೆಸರು ಹೇಳಿ ಇಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಅವರ ಆತ್ಮಗಳಿಗೆ ಪಿಶಾಚ ಸ್ಥಿತಿ ತಪ್ಪಿ ಶಾಶ್ವತವಾಗಿ ವಿಷ್ಣು ಲೋಕ ಪಡೀತಾರೆ. ಮಕ್ಕಳಿಲ್ಲದವರು ತಮ್ಮ ಶ್ರಾದ್ದವನ್ನು ಮಾಡ್ಕೋಬಹುದು. ಸತ್ತ ನಂತರ ಪಿಶಾಚ ಸ್ಥಿತಿಯಲ್ಲಿ ಉಳಿಯೋದು ತಪ್ಪುತ್ತೆ ಅಂತ ಹೇಳಿದ್ರು. ಅವರು ಹೇಳಿದ್ದು ನನಗೆ ಗೊತ್ತಿರದ ಮಾತುಗಳೇನೂ ಅಲ್ಲ. ಕರ್ಮಠ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಕರ್ಮವನ್ನು ಎತ್ತಿಡಿಯುವಂತಹ ಪಾಠಶಾಲೆಯಲ್ಲಿ ಓದಿದ್ದ ನಾನು ಇವುಗಳಿಗಿಂತ ಹೆಚ್ಚು ಕೇಳಿದ್ದೆ, ಓದಿದ್ದೆ. ತಂದೆಯ ಶ್ರಾದ್ದಗಳಲ್ಲಿ ಒಬ್ಬ ಪುರೋಹಿತರು ಬರ್ತಿದ್ರು. ಅವರು ಹೇಳ್ತಿದ್ದ ಮಂತ್ರ ತಂತ್ರಗಳೆಲ್ಲ ನನಗೆ ಗೊತ್ತಿದ್ದು ಮನಸ್ಸಲ್ಲೇ ಹೇಳ್ಕೊಂಡು ನಾನೇ ಮಾಡ್ಕೋತಾ ಇದ್ದೆ. ಊರಲ್ಲಿ ಮಾಡ್ತಿದ್ದ ಶ್ರಾದ್ದವನ್ನೇ ಗಯಾ ಶ್ರಾದ್ದ ಅಂತ ಭಾವಿಸುವ ಗಯಾ ಯಾಮ್ ವಿಷ್ಣುಪಾದೆ ದತ್ತಂ ಅನ್ನೋ ಒಂದು ಮಂತ್ರವನ್ನು ಕೂಡ ನಾನು ಹೇಳ್ಕೊಳ್ತಾ ಇದ್ದೆ. ಆದರೆ ಈ ಬೋಧಿ ವೃಕ್ಷ ಇರುವಂತಹ ಗಯಾಕ್ಕೆ ಬಂದು 1 ತಿಂಗಳಾದರೂ ಕೂಡ ನನಗೆ ಪಿತೃಲೋಕಕ್ಕೆ ನೇರ ಮಾರ್ಗವಾದ ಈ ಇನ್ನೊಂದು ಗಯೆ ನೆನಪು ಹೇಗೆ ಬರಲಿಲ್ಲ? ಭರತಖಂಡದ ದೂರದ ಯಾವ ಮೂಲೆಯಲ್ಲೇ ಇರಲಿ, ಪುತ್ರ ಈ ಗಯೆಗೆ ಬಂದು ಶ್ರಾದ್ದ ಮಾಡ್ತಿದ್ರೆ ಅವನು ಸುಪುತ್ರ ಆಗೋದಿಲ್ಲ ಅನ್ನುವಂತಹ ಪರಂಪರೆಯ ಕರ್ಮ ಸತ್ಯವನ್ನ ನನ್ನ ಮನಸ್ಸು ಹೇಗೆ ಮರೀತು? ಈ ಹೆಸರು ಆ ಹೆಸರನ್ನ ಸೂಚಿಸದೇ ಇರೋಷ್ಟು ಮಟ್ಟಿಗೆ ನನ್ನ ಮನಸ್ಸಿನಲ್ಲಿ ಇದರಲ್ಲಿ ಮಗ್ನ ಆಗಿತ್ತಾ ಅಥವಾ ಇದನ್ನ ಮರೆತು ಬಿಟ್ಟಿತ್ತಾ ಅಂತ ಆಶ್ಚರ್ಯ ಪಡ್ತಾ ಹೋದೆ. ಒಂದಿನ ಪೂರ್ತಿ ಮನಸ್ಸು ಅದೇ ಆಶ್ಚರ್ಯಚಕಿತವಾಗಿ ಮುಳುಗೋಗಿತ್ತು. ವೈದಿಕ ಪರಂಪರೆಯಿಂದ ನಾನು ಎಷ್ಟು ದೂರ ಬಂದಿದ್ದೀನಿ ಅನ್ನೋ ಒಂದು ಗುರುತು ಈ ಮರವು ಅಂತ ನನಗೆ ನಾನು ವಿವರಣೆ ಕೊಟ್ಕೊಂಡೆ. ಮನಸ್ಸಿಗೆ ಏನು ಖೇದ ಆಗಲಿಲ್ಲ. ಬೋಧಿ ವೃಕ್ಷದ ಸನಿಹದಲ್ಲಿ ಕೂತು ಮಾಡ್ತಿದ್ದಂತಹ ಬುದ್ಧ ಬೋಧನೆಗಳ ಧ್ಯಾನ ನೆಮ್ಮದಿ ಕೊಟ್ಟಿತ್ತು. ಆದರೆ ಇನ್ನೊಂದು ದಿನ ಕಳೆಯೋಷ್ಟರಲ್ಲಿ ತಾಯಿ ನೆನಪು ಬರೋಕ್ಕೆ ಪ್ರಾರಂಭ ಆಯಿತು. ತಂದೆ ಸತ್ತಾಗ ಕ್ರಮವಾಗಿ ಅಗ್ನಿ ಕಾರ್ಯ ಶ್ರಾದ್ದಗಳೆಲ್ಲವನ್ನೂ ಮಾಡಿದ್ದೆ. ಆನಂತರ ಪ್ರತಿ ಸಾಂವತ್ಸರಿಕಗಳನ್ನು ಕೂಡ ಮಾಡ್ತಾ ಇದ್ದೆ.
ಮದ್ದೂರಿಗೆ ಬಂದ ನಂತರ ಕೂಡ ಮಾಸ ತಿಥಿಗಳನ್ನು ನೆನಪಲ್ಲಿಟ್ಕೊಂಡು ನಾನು ಎಲ್ಲಿದ್ದರೂ ಕರ್ಮವನ್ನು ಮಾಡಿ ಪಿಂಡ ಪ್ರದಾನ ಮಾಡ್ತಾ ಇದ್ದೆ. ತಾಂತ್ರಿಕನಾದ ನಂತರ ಎಲ್ಲವನ್ನು ಬಿಟ್ಟಿದ್ದೆ. ನಾರಾಯಣ ದೀಕ್ಷಿತರಿಂದ ತಾಯಿಯ ಮರಣದ ಸಂಗತಿ ಗೊತ್ತಾದ ಮೇಲೆ ಹೆಂಡತಿ ಶಾಲಿನಿ ಮೇಲಿನ ಕೋಪ, ಅವಳ ಪ್ರಿಯಕರನಾದ ಅಮರುಕನ ಮೇಲಿನ ಕೋಪ, ಅಸಹಾಯಕ ಸಿಟ್ಟುಗಳಲ್ಲಿ ತಪ್ತವಾದ ನನ್ನ ಮನಸ್ಸು ನಾನು ತಾಯಿಗೆ ಅಗ್ನಿ ಕಾರ್ಯ ಮಾಡಲಿಲ್ಲ ಅನ್ನೋದನ್ನು ಮರೆಯಿತು. ಪ್ರಾಯಶ್ಚಿತ್ತ ಶ್ರಾದ್ದಗಳನ್ನು ಮಾಡಿ ಆನಂತರ ಪ್ರಾತಿ ಸಂವತ್ಸರಗಳನ್ನು ಮಾಡುವಂತಹ ಕರ್ತವ್ಯ ನನಗೆ ಹೊಳಿಲೇ ಇಲ್ವಲ್ಲ ಅನ್ನೋ ಒಂದು ಸರಣಿ ನೆನಪಿಗೆ ಬಂತು. ಆದರೆ ಈಗ ಬೋಧಿ ವೃಕ್ಷದ ಹತ್ರ ಕೂತ್ರೆ ನೆನಪು ತಾಯಿಯ ಚಿತ್ತದ ಮೇಲೆ ಮೂಡಿಸ್ತಾ ಇತ್ತು. ನನ್ನನ್ನು ನೆನೆಸ್ಕೊಂಡು ಸತ್ತಿದ್ದಾಳೆ. ಸೊಸೆ ಚಿತ್ತ ಅತ್ತಿತ್ತ ಚಲಿಸೋದನ್ನು ಅರ್ಥ ಮಾಡ್ಕೊಂಡಾಗಲ್ಲ ನನ್ನನ್ನು ನೆನೆಸ್ಕೊಂಡು ಕೊರಗಿದ್ದಾಳೆ ಪಾಪ. ಸೊಸೆ ಮೇಲಿನ ಕೋಪವನ್ನು ಮಗನ ವಿರಹದ ಕಣ್ಣೀರಾಗಿ ಸುರಿಸಿದ್ದಾಳೆ. 5 ವರ್ಷದ ಹುಡುಗನಾಗಿದ್ದಾಗಲೂ ಕೂಡ ನನಗೆ ಸುಡು ಸುಡು ನೀರಲ್ಲಿ ಅಭ್ಯಂಗನ ಮಾಡಿಸ್ತಿದ್ಲು. ಹಳೆ ಸೀರೆಯಿಂದ ಮೈ ಒರೆಸ್ತಿದ್ಲು. ಬಚ್ಚಲಿಂದ ನನ್ನನ್ನು ತಬ್ಬಿ ಎತ್ಕೊಂಡು ಬರ್ತಾ ಇದ್ಲು. ನನಗೂ ಅವಳಿಗೂ ಅದೆಂತಹ ಬೆಚ್ಚನೆಯ ರಕ್ಷಿತ ಮತ್ತು ರಕ್ಷಕಿಯ ಸಂಬಂಧ ಏರ್ಪಾಟಾಗ್ತಿತ್ತು. 5 ವರ್ಷ ತುಂಬಿದ್ರೂ ಕೂಡ ನಾನು ಊಟ ಮಾಡದೆ ಎದ್ದು ಓಡ್ತಾ ಇದ್ದಾಗ ಕಂಕುಳಿಗೆ ಎತ್ಕೊಂಡು ಕತೆ ಹೇಳ್ತಾ ನಡುವೆ ಒಂದೊಂದೇ ತುತ್ತನ್ನ ಬಾಯಿಗೆ ಗಿಡುಗಿ ಇದನ್ನು ತಿಂದ್ರೇನೆ ಮುಂದೆ ಕತೆ ಹೇಳೋದು, ಇನ್ನೊಂದು ತುತ್ತು ನುಂಗಿದ್ರೆ ಮಾತ್ರ ಸಿಂಹದ ಮರಿಗೆ ಏನಾಯ್ತು ಅಂತ ಹೇಳ್ತೀನಿ ಅಂತ ಆಸೆ ಹುಟ್ಟಿಸಿ ತಿನ್ನಿಸ್ತಿದ್ದಂತಹ ಎಳೆ ಅನುಭವಗಳು ಎಳೆಯಾಗಿ ನೆನಪನ್ನ ಹಿಂಜಿ ಅವನನ್ನು ಮುದ್ದು ಮಾಡಿ ಹಾಳು ಮಾಡ್ತಿದ್ಯಾ ನೀನು ಅಂತ ಅಪ್ಪ ಗದರ್ಕೊಂಡ್ರೆ ನನ್ನ ಸುತ್ತ ತನ್ನ ಸೆರಗನ್ನ ಮುಚ್ತಿದ್ಲು. ಮುದ್ದು ಮಾಡಕ್ಕೆ ಅವನೆಲ್ಲಿದ್ದಾನೆ, ಅಜ್ಜಿ ಊರಿಗೆ ಹೋಗಿದ್ದಾನೆ ಅಂತ ಅವ್ರಿಗೆ ಹೇಳಿಬಿಟ್ಟು ಅಡುಗೆ ಮನೆಗೆ ಹೋಗಿ ಸೆರಗಿನೊಳಗಡೆ ಪಿಸು ಮಾತಲ್ಲಿ ಅಪ್ಪ ಬೈತಾರೆ, ಬೇಗ ತಿನ್ನು, ಅಜ್ಜಿ ಊರಿಗೆ ಹೋಗಿದ್ಯಾ ಅಂತ ಹೇಳ್ತೀನಿ ಅಂತ ಭಯ ಹುಟ್ಟಿಸ್ತಿದ್ಲು. ಬೋಗುಣಿಯಲ್ಲಿ ಕಲಸಿಟ್ಕೊಂಡದ್ದನ್ನೆಲ್ಲ ಪೂರ್ತಿ ತಿನ್ನಿಸ್ಬಿಡ್ತಿದ್ಲು. ಅಂತಹ ತಾಯಿಗೆ, ಅಂತಹ ಮಮತಾಮಯಿಗೆ ಹೆಚ್ಚೇನು ಬೇಡ, 1-2 ಗರಿ ದರ್ಬೆ, 4 ಕಾಳು ಎಳ್ಳು, ಒಂದು ಉದ್ದರಣ ನೀರನ್ನು ಕೂಡ ನಾನು ಬಿಡ್ಲಿಲ್ವಲ್ಲ ಅನ್ನೋ ಒಂದು ಖೇದ ಮನಸ್ಸನ್ನು ಆವರಿಸ್ಕೊಂತು. ಬುದ್ಧ ಬೋಧನೆಗಳು ಚಿತ್ತ ಕೇಂದ್ರದಿಂದ ಪರಿಧಿಗೆ ಸರಿದ್ವು. 2 ದಿನದಲ್ಲಿ ಒಂದು ಪರಿಹಾರ ಮನಸ್ಸಿಗೆ ಕಾಣಿಸ್ತು. ಯಾವ ಕರ್ಮಚ್ಯುತಿನೇ ಇರಲಿ, ನಡುವೆ ಎಷ್ಟೇ ಕರ್ಮಭ್ರಷ್ಟತೆ ಮಾಡಿರಲಿ, ಗಯಾಶ್ರಾದ್ದ ಮಾಡಿದ್ರೆ ಹಿಂದಿನ ನ್ಯೂನತೆಗಳೆಲ್ಲ ಕಳೆದು ಮುಂದೆ ಕೂಡ ಮಾಡಲೇಬೇಕು ಅನ್ನೋ ಬದ್ಧತೆ ಕಳೆಯುತ್ತೆ. ಇಷ್ಟು ಹತ್ರ ಬಂದಿದ್ದೀನಿ, ಹತ್ರ ಅಲ್ಲ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಶಾಸ್ತ್ರದ ಪ್ರಕಾರ ಬುದ್ಧ ಗಯಾ ಕ್ಷೇತ್ರದ ಒಂದು ಭಾಗನೇನೆ, ಗಯೆಗೆ ಬಂದಿದ್ದೀನಿ. ವಿಷ್ಣು ಪಾದಕ್ಕೆ ನಡೆದು ಹೋಗಿ ತಾಯಿಗೆ, ತಂದೆಗೆ, ಪಿತಾಮಹಿಯರಿಗೆ, ಮಾತಾಮಹಿ, ಪ್ರಪಿತಾಮಹಿಯರಿ ಮೊದಲಾಗಿ ಎಲ್ಲರಿಗೂ ಪಿಂಡ ಹಾಕಿ ಕರ್ಮ ಪೂರೈಸ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಶ್ರಾದ್ದ ಮಾಡೋಕ್ಕೆ ನನ್ನಲ್ಲಿ ಹಣ ಇರಲಿಲ್ಲ. ಹಣ ಯಾಕೆ ಬೇಕು, ನನಗೆ ಮಂತ್ರ ಗೊತ್ತಿದೆಯಲ್ಲ ಅನ್ನೋ ಸಮಾಧಾನ ಬಂತು. ಆದರೆ ಶ್ರಾದ್ದಕ್ಕೆ ಶ್ರದ್ಧೆ ಒಂದೇ ಸಾಲದು, ದ್ರವ್ಯನೂ ಬೇಕು ಅನ್ನೋಂತಹ ಕರ್ಮ ಸಾಮಗ್ರಿಗಳ ನೆನಪಾಯಿತು. ಅದು ಹೇಗೂ ಯಥಾಶಕ್ತಿಯನ್ನು ಅವಲಂಬಿಸಿದ್ದು ಅನ್ನುವಂತಹ ಪರಿಹಾರನೂ ಕಾಣಿಸ್ಕೊಂತು. ಗಯಾ ಪಟ್ಟಣಕ್ಕೆ ಹೋಗೋದು, ಯಾರಾದರೂ ಸದ್ಗೃಹಸ್ಥನನ್ನು ಕಂಡು 3 ದಿನದ ಕೂಲಿ ಕೆಲಸ ಕೊಡಿ ಅಂತ ಕೇಳೋದು ಅಥವಾ ಭಿಕ್ಷೆ ಬೇಡೋದು ಅಂತ ನಿರ್ಧರಿಸ್ಕೊಂಡೆ. ಮರುದಿವಸ ಬೆಳಗ್ಗೆ ಆ ಕಡೆ ನಡೆದೆ. ಊಹೆ ಮಾಡಿಕೊಂಡು ಅನುಕೂಲಸ್ಥರ ಹಾಗೆ ಕಾಣುವಂತಹ ಒಂದು ಮನೆಯನ್ನು ಪ್ರವೇಶ ಮಾಡಿದೆ. ದಾನ ಕೇಳಿದ ಮೊದಲೇ ಮನೆಯವರು ಅಕ್ಕಿ, ತುಪ್ಪ, ಬೆಲ್ಲ, ಎಳ್ಳು, ದಕ್ಷಿಣೆಗೆ ಅಂತ 10 ನಿಷ್ಕಗಳನ್ನು ಕೊಟ್ಟರು. ತುಪ್ಪದ ದೊನ್ನೆಯನ್ನು ಉಳಿದವನ್ನು ಹೊದದಿದ್ದ ಪಂಚೆ ತುದಿಗೆ ಕಟ್ಟಿಕೊಂಡು ದಾರಿ ಕೇಳ್ಕೊಳ್ತಾ ಪಲ್ಗು ನದಿಯ ದಡದ ಕಡೆಗೆ ಬಂದೆ. ನೀರಿನ ದಡದ ಒಂದು ದಂಡೆ ಮೇಲೆ ಗಂಟನ್ನು ಇಟ್ಟ ನಂತರ ಹಲವು ವರ್ಷಗಳ ಹಿಂದೆ ನಾನು ಶ್ರಾದ್ದ ಮಂತ್ರಗಳನ್ನೆಲ್ಲ ಕಲ್ತಿದ್ರು ಈಗ ನಡುವೆ ಮರೆತಿರಬಹುದು. ಅಲ್ಲದೆ ಕ್ಷೇತ್ರ ವಿಶಿಷ್ಟವಾದ ಮಂತ್ರಗಳು ಇರಬಹುದು. ಯಾರಾದರೂ ಒಬ್ಬ ಸ್ಥಳ ಪುರೋಹಿತರಿಗೆ ನನ್ನಲ್ಲಿರೋದನ್ನು ಒಪ್ಪಿಸಿ ಕೃತಾರ್ಥನನ್ನಾಗಿ ಮಾಡಿ ಅಂತ ಕೇಳ್ಕೋಬೇಕು ಅನ್ನೋ ಆಲೋಚನೆ ಬಂತು. ನಡೆದು ಬಳಲಿಕೆ ಆಗಿತ್ತು. ಹಾಗಾಗಿ ಪಾದ, ಮೀನಖಂಡಗಳು ನೋಯ್ತಾ ಇದ್ವು. ಉಪವಾಸ ಇದ್ದಿದ್ದರಿಂದ ಹೊಟ್ಟೆಯಲ್ಲಿ ಸಂಕಟನೂ ಕಾಣಿಸ್ತಾ ಇತ್ತು. ಮೊಣಕಾಲಿನ ತರ್ಕ ನೀರಲ್ಲಿ ಮುಳುಗಿಸಿ ಅದೇ ಬಂಡೆ ಮೇಲೆ ಕೂತ್ಕೊಂಡೆ. ನೀರಿನ ಸೆಳವು ಕಾಲಿನ ನೋವನ್ನು ತಿಂತ ಹಿತವಾಗಿತ್ತು. ಎದುರಿಗೆ ಕಾಲು ಕ್ರೋಶಕ್ಕೂ ಹೆಚ್ಚು ದೂರ ನದಿ ಪಾತ್ರ ಹರಡಿತ್ತು. ಮರಳ ಹರಹಿನ ನಡುವೆ ಅಲ್ಲಲ್ಲಿ ನಿಂತ ಬಂಡೆಗಳನ್ನು ಬಳಸಿ ನದಿ ಸೀಳುಗಳು ಹರಿತಾ ಇದ್ವು. ಹಿಂತಿರುಗಿ ನೋಡಿದೆ. ದಂಡೆ ಮೇಲೆ
ಒಂದು ವಟವೃಕ್ಷ ಇತ್ತು. ಅದರ ಅಡಿಯಲ್ಲೇನೆ ಒಂದು ಪಿಂಡ ಹಾಕಬೇಕು. ಅದರ ಹತ್ತಿರವೇ ಒಂದು ದೊಡ್ಡ ಮಂಟಪ ಇತ್ತು. ಮಂಟಪದ ಹೊರಭಾಗದ ಬೈಲಲ್ಲಿ 3 ಕಲ್ಲಿನ ಒಲೆಯನ್ನಿಟ್ಟು ಯಾರೋ ಬೆಂಕಿ ಉರಿಸ್ತಾ ಇದ್ರು. ಯಾರೋ ಪಿಂಡದ ಅನ್ನವನ್ನು ಬೇಯಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ನನ್ನ ಮನಸ್ಸು ಬೆಂಕಿ ಊರಿ ಮೇಲೆ ನೆಟ್ಕೊಂತು. ಬುದ್ಧನ ಮಾತು ನೆನಪಿಗೆ ಬಂತು. ವಸ್ತು ಅನ್ನೋದು ಉರಿ ಇದ್ದ ಹಾಗೆ. ಪ್ರತಿ ಕ್ಷಣವೂ ಹೊಸದಾಗಿ ಹುಟ್ಟಿ ಅದೇ ಕ್ಷಣ ಸತ್ತು ಹೋಗುವಂಥ ಉರಿ ಹಿಂದು ಮುಂದಿನದರ ಜೊತೆಗೆ ಸಂಬಂಧ ಇಲ್ಲದೆ ಇದ್ರೂ ಕೂಡ ಶೀಘ್ರಗತಿಯಲ್ಲಿ ಹುಟ್ಟಿ ಸಾಯುವಂತಹ ಕ್ಷಣ ಸರಣಿಗಳಿಂದ ಸತತವಾಗಿ ಕಾಣೋ ಹಾಗೆ ವಸ್ತುಗಳು ಕೂಡ ನಮಗೆ ಸತತ ಅಂತ ಗೋಚರಿಸುತ್ತವೆ. ಅರೆ, ಬುದ್ಧನ ವಿವರಣೆ ಎಷ್ಟು ನಿಜ ಅಲ್ವಾ ಅನ್ನಿಸ್ತು. ಆ ಉರಿನ ನೋಡ್ತಾ ಇದ್ದಾಗ ವಸ್ತು ಅನ್ನೋದು ಕ್ಷಣಿಕ, ಜೀವನವೂ ಕೂಡ ಹಾಗೆ ಜೀವವೂ ಕೂಡ ಕ್ಷಣಿಕ ಆಗಿರಬೇಕಾದ್ರೆ ಯಾರಿಗೆ ಯಾರ ಸಂಬಂಧ, ಯಾರಿಗೆ ಯಾಕೆ ಶ್ರಾದ್ದ ಮಾಡಬೇಕು? ಆತ್ಮ ಅನ್ನೋದು ಸತತ ಮತ್ತು ಶಾಶ್ವತ. ದೇಹಾಂತ್ಯ ಆತ್ಮಾಂತ್ಯ ಅಲ್ವೇ ಅಲ್ಲ. ರೂಪಾಂತರಗೊಂಡು ಪ್ರೇತಲೋಕದಲ್ಲಿ ಅಥವಾ ಯಮಲೋಕದಲ್ಲಿ ಅಥವಾ ವಿಷ್ಣುಪಾದದಲ್ಲಿ ಅಥವಾ ಬ್ರಹ್ಮಲೋಕದಲ್ಲಿ ಇರುತ್ತೆ ಅನ್ನೋ ಒಂದು ಸತ್ಯದ ಮೇಲೆ ಶ್ರಾದ್ದ ಕರ್ಮಗಳನ್ನು ವಿಧಿಸಿದೆ. ಎಲ್ಲವೂ ಕ್ಷಣಿಕ ಅನ್ನೋದಾದ್ರೆ ಈ ಕರ್ಮಕ್ಕೆ ಏನು ಅರ್ಥ ಇದೆ? ಮಾತಾ ಪಿತೃ ಪ್ರೇಮದ ಭಾವನಾ ತೃಪ್ತಿಗಾಗಿ ಇವೆಲ್ಲ ಏನು ಕರ್ಮಕಾಂಡ? ಎಲ್ಲ ಕರ್ಮಕಾಂಡಗಳನ್ನು ಕಿತ್ತೊಗಿರಿ ಅಂತ ಅಲ್ವಾ ಬುದ್ಧ ಹೇಳಿದ್ದು ಅನ್ನೋ ಒಂದು ಯೋಚನೆ ಮನಸ್ಸಿನಲ್ಲಿ ಹುಟ್ಕೊಂತು. ನೀರಲ್ಲಿ ಮುಳುಗಿದ್ದ ಕಾಲನ್ನ ಮೇಲೆತ್ತಕ್ಕೂ ಕೂಡ ಮನಸ್ಸಾಗದೆ ಹಾಗೆ ಕೂತಿದ್ದೆ. ಅಪರಾಹ್ನ ಆಗ್ತಾ ಆಗ್ತಾ ಪಿಂಡ ಪ್ರದಾನ ಮಾಡೋ ಎಷ್ಟೋ ಜನ ನದಿ ತೀರಕ್ಕೆ ಬರತೊಡಗಿದ್ರು. ಕೆಲವು ಪುರೋಹಿತರು ನಾನಿರೋ ಹತ್ರಕ್ಕೆ ಬಂದರು. ಶ್ರಾದ್ದ ಮಾಡಬೇಕಾ, ಯಾವ ದೇಶದವರು ಅಂತ ಕೇಳಿದ್ರು. ಇವತ್ತಲ್ಲ ನಾಳೆ ಅಂತ ನಾನು ಹೇಳಿದೆ. ಶ್ರಾದ್ದ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದರೆ ಇವೆಲ್ಲ ಏನು ಪದಾರ್ಥ ಅಂತ ಅವ್ರು ಕೇಳಬಹುದು. ಶ್ರಾದ್ದ ಮಾಡಿದವರು ನದಿಯ ಈ ಭಾಗಕ್ಕೆ ಯಾಕೆ ಬಂದ್ರಿ ಅಂತಲೂ ಕೇಳಬಹುದು. ಹಾಗಾಗಿ ಸಂಜೆ ತನಕ ಯಾವುದನ್ನು ನಿರ್ಧರಿಸಲಾರದೆ ಹಾಗೆ ಕೂತಿದ್ದೆ. ಇಲ್ಲಿ ಶ್ರಾದ್ದ ಮಾಡಿ ಆನಂತರ ಅಲ್ಲಿ ಬೋಧಿ ವೃಕ್ಷದ ಅಡಿಯಲ್ಲಿ ಶ್ರದ್ಧೆ ತಾಳಿ ಕೂರೋದು ಅಸಂಗತ ಅಂತ ನನಗನ್ನಿಸ್ತು. ಅಥವಾ ನನ್ನ ಪಕ್ಕದಲ್ಲಿ ಪಂಚೆಯ ಅಂಚಿನ ಗಂಟಲಿರೋ ವಸ್ತುಗಳನ್ನೆಲ್ಲ ಬಿಚ್ಚಿ ನದಿಗೆ ಎಸೆದು ಬೋಧಿ ವೃಕ್ಷಕ್ಕೆ ಹಿಂತಿರುಗುವಂತಹ ದೃಢ ನಿಶ್ಚಯನೂ ಮೂಡ್ತಾ ಇರಲಿಲ್ಲ ನನಗೆ. ವೈದಿಕ ಪರಂಪರೆಯಲ್ಲಿ ಮಾತಾಪಿತೃಗಳ ಶ್ರಾದ್ದಕ್ಕೆ ಇರೋ ಮಹತ್ವ ಉಳಿದ ಯಾವ ಯಜ್ಞಯಾಗಕ್ಕೂ ಇಲ್ಲ. ಯಾವ ನಿತ್ಯ ಕರ್ಮದಲ್ಲಿ ಚ್ಯುತಿಯಾದರೂ ಪರವಾಗಿಲ್ಲ, ಈ ಒಂದರಲ್ಲಿ ಶ್ರದ್ಧೆ ತಪ್ಪಬಾರದು. ತಪ್ಪುದವನು ರೌರವ ನರಕದಲ್ಲಿ ಬೀಳ್ತಾನೆ. ಬೇರೆ ಯಾವುದಕ್ಕೆ ಕೇಳೋ ಭಿಕ್ಷೆಯನ್ನು ನೀಡದಿದ್ರೂ ಕೂಡ ಶ್ರಾದ್ದ ಮಾಡೋಕ್ಕೆ ಸಹಾಯ ಮಾಡಿ ಅನ್ನೋ ಕೇಳೋವಂತಹ ಭಿಕ್ಷೆಯನ್ನು ತಿರಸ್ಕರಿಸಬಾರ್ದು. ಆದ್ರಿಂದನೇ ಇವತ್ತಿನ ದಿವಸ ಬೆಳಗ್ಗೆ ನಾನು ಕೇಳಿದ ಮೊದಲನೇ ಮನೆಯಲ್ಲೇ ಎಲ್ಲವನ್ನೂ ಅವರು ಕೊಟ್ಟುಬಿಟ್ರು. ಜೀವದ ಅಕ್ಷಣಿಕತೆಯ ಮೇಲೆ ನಿಂತಿರೋ ಕರ್ಮ ಇದು ಅನ್ನೋ ಒಂದು ಅರ್ಥ ಹೊಳಿತಾ ಇರಬೇಕಾದ್ರೆ ಸೂರ್ಯಾಸ್ತ ಆಗೋಕ್ಕೆ ಪ್ರಾರಂಭ ಆಗಿತ್ತು. ಎಷ್ಟು ಆತುರ ಮಾಡಿದ್ರು ಯಾವ ನಿರ್ಧಾರದಲ್ಲೂ ನಿಲ್ಲಲಾರದೆ ನಾಳೆ ತೀರ್ಮಾನಿಸದ ವಿಹಿತ ಅಂತ ನಿರ್ಧಾರ ಮಾಡಿಕೊಂಡೆ. ಮೇಲೆದ್ದೆ, ಸ್ನಾನ ಮಾಡಿ ಪಂಚೆಯ ಗಂಟುಗಳನ್ನು ಹೆಗಲಿಗೆ ಏರಿಸಿಕೊಂಡು ದಂಡೆಗೆ ನಡೆದು ವಿಚಾರಿಸಿದೆ. ಪರಸ್ಥಳದವರಿಗೆ 1 ವಾರದ ಕಾಲ ಊಟ ವಸತಿಗಳನ್ನು ಕೊಡುವಂತಹ ಧರ್ಮಶಾಲೆ ನದಿ ತೀರದಿಂದ ತುಸು ಮೇಲೆ ಇರೋ ವಿಚಾರ ತಿಳಿದ್ದು. 1 ವಾರದ ಕಾಲ ಬೆಳಗಿಂದ ಸಂಜೆವರೆಗೂ ಹರಿಯೋ ನೀರಲ್ಲಿ ಕಾಲುಗಳನ್ನು ಮುಳುಗಿಸಿ ಬಂಡೆ ಮೇಲೆ ಕೂತು ಚಿಂತೆ ಮಾಡಿದ್ರೂ ಕೂಡ ಯಾವುದೇ ತೀರ್ಮಾನಕ್ಕೂ ಬರೋಕ್ಕೆ ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ಅತಿ ತರ್ಕದಿಂದ, ಬೌದ್ಧ ಪ್ರಭಾವದಿಂದ, ತಂತ್ರ ಮಾರ್ಗದ ಅನುಭವಗಳಿಂದಲೂ ಕೂಡ ವೈದಿಕ ಸಂಪ್ರದಾಯದಲ್ಲಿ ನನಗೆ ಶ್ರದ್ಧೆ ಹೋಗ್ಬಿಟ್ಟಿತ್ತು. ಆದರೆ ಹಿಂತಿರುಗಿ ಬೋಧಿ ವೃಕ್ಷದ ತಲವನ್ನು ಆಶ್ರಯಿಸೋದ್ರಲ್ಲೂ ಕೂಡ ಯಾವುದೇ ಅರ್ಥ ನನಗೆ ಕಾಣ್ತಾ ಇರಲಿಲ್ಲ. ಅದೇನಿದ್ರೂ ಒಬ್ಬ ವ್ಯಕ್ತಿಯನ್ನು ಅವಲಂಬಿಸಿ ಬೆಳೆದಂತಹ ಶ್ರದ್ಧಾರಾಶಿ ಅನ್ನಿಸ್ತಿತ್ತು. ರೋಗ, ಮುಪ್ಪು, ಸಾವು ಯಾರಿಗೆ ಬರುವುದಿಲ್ಲ? ಅವುಗಳಿಂದ ಪ್ರಚೋದಿತನಾಗಿ ಅರ್ಥ ಹುಡುಕಕ್ಕೆ ಹೊರಟಂತಹ ರಾಜಕುಮಾರ ಸರ್ವಂ ಕ್ಷಣಿಕಂ ಅಂತ ಹೇಳ್ದ. ಆ ನಂತರದ ನಂಬಿಕೆಗಳೆಲ್ಲ ಅವನನ್ನು ಆಧರಿಸಿ ಕಟ್ಟಿ ಬೆಳೆಸಿದ ಕತೆಗಳನ್ನು ಅವಲಂಬಿಸಿದೆ. ಮೇಧಾವಿ ತಾರ್ಕಿಕರೆಲ್ಲರೂ ಅವನ ಬೋಧನೆಗಳನ್ನು ಸಮರ್ಥಿಸುವಂತಹ ತರ್ಕ ವ್ಯಾಖ್ಯಾನಗಳನ್ನು ಸೃಷ್ಟಿ ಮಾಡಿದ್ರು. ಈಗ ವಿಷ್ಣು ದೇವರ ಕಥಾಂಶಗಳನ್ನೆಲ್ಲ ಸೆಳ್ಕೊಂಡು ಬುದ್ಧ ದೇವನ ಪುರಾಣಗಳನ್ನು ರಚಿಸಿ ಹಬ್ಬಿಸ್ತಿದ್ದಾರೆ ಅನ್ನಿಸಕ್ಕೆ ಶುರು ಆಯಿತು. ಈಗ ನನ್ನ ದಾರಿ ಯಾವುದೂ ತಿಳಿತಾ ಇಲ್ಲ. ಅಶಾಶ್ವತವನ್ನು ನಂಬಬೇಕು ಅಂದರೆ ಎಲ್ಲ ಅರ್ಥಗಳನ್ನು ತ್ಯಜಿಸಬೇಕು. ಆದರೆ ಶಾಶ್ವತದ ನಂಬಿಕೆ ಸಡ್ಲ ಆಗಿದೆ.
ಈ ದ್ವಂದ್ವದಲ್ಲಿ ಪಂಚೆಯ ಗಂಟುಗಳಲ್ಲಿದ್ದ ಅಕ್ಕಿ, ಬೆಲ್ಲ, ಎಳ್ಳು, ದಕ್ಷಿಣೆಗಳನ್ನ ಏನ್ ಮಾಡಬೇಕು ಅಂತ ತಿಳಿಲಿಲ್ಲ. ಇದನ್ನ ಕೊಟ್ಟ ದಾನಿಗೆ ಹಿಂತಿರುಗಿಸಕ್ಕೆ ಹೋದ್ರೆ ಅವರು ಖಂಡಿತ ಸ್ವೀಕರಿಸೋದಿಲ್ಲ. ಅವರು ಶ್ರಾದ್ದಕ್ಕೆ ಅಂತ ಕೊಟ್ಟಿರೋದ್ರಿಂದ ನಾನು ಅದನ್ನು ತಿನ್ನೋ ಹಾಗೂ ಇಲ್ಲ. ಯಾವುದು ತಿಳಿದೆ ಗಂಟುಗಳನ್ನೆಲ್ಲ ಬಿಚ್ಚಿ ಎಲ್ಲವನ್ನು ನದಿ ಪ್ರವಾಹಕ್ಕೆ ಸುರಿದು ಎದ್ದು ಹೊರಟೆ. ಎಲ್ಲಿಗೆ ಹೊರಡೋದು ತಿಳಿಲಿಲ್ಲ. ಈಗ ಬೋಧಿ ವೃಕ್ಷ ಅರ್ಥ ಕಳ್ಕೊಂಡಿತ್ತು. ನಲಂದವು ಕೂಡ ರುಚಿಹೀನವಾಗಿತ್ತು. ಪರಸ್ಥಳಗಳಿಂದ ಬಂದ ಶ್ರಾದ್ದ ಕರ್ಮಗಳಿಗೆ ಅಂತ ಧರ್ಮಶಾಲೆಯವರು ಅನ್ನ ಹಾಕ್ತಿದ್ದರಿಂದ ಅಲ್ಲಿ ಇನ್ನೊಂದು ಊಟ ಮಾಡೋದು ಟಕ್ಕುತನ ಆಗತ್ತಾ ಅಂತ ಅನ್ನಿಸ್ತು ನನಗೆ. ನಲಂದದಲ್ಲಿ ನನ್ನ ಇನ್ನೊಂದು ಜೊತೆ ಬಿಳಿ ಬಟ್ಟೆಗಳಿದ್ವು, ಅವನ್ನ ತಗೋಬೇಕು. ಇಷ್ಟು ದಿನ ಇಟ್ಕೊಂಡಿದ್ದ ಆ ಸಂಸ್ಥೆಗೆ ನಾನು ಬಿಟ್ಟು ಹೋಗೋದನ್ನ ತಿಳಿಸ್ಬೇಕು ಅನ್ನೋ ಒಂದು ಕರ್ತವ್ಯದಿಂದ ದಾರಿ ಕೇಳ್ಕೊಳ್ತಾ ನಳಂದ ಕಡೆಗೆ ಹೊರಟೆ. ನಳಂದಕ್ಕೆ ಹೋದಾಗ ನನ್ನಂತಹ ಬೌದ್ಧೇತರ ವಿದ್ಯಾರ್ಥಿಗಳಲ್ಲೆಲ್ಲ ಕ್ಷೋಭೆಯನ್ನು ಉಂಟು ಮಾಡಿದ ಒಂದು ಘಟನೆ ಅಲ್ಲಿ ನಡೆದಿತ್ತು. ಪ್ರಜ್ಞಾಗನರು ಅನ್ನೋ ಹೆಸರಿನ 80 ವರ್ಷದ ವೃದ್ಧರಿದ್ರು ಅಂತ ಹೇಳಿದ್ನಲ್ಲ, ಅವ್ರಿಗೆ ಸ್ವತಃ ಪಂಡಿತ ಧರ್ಮಪಾಲರು ಪಾಠ ಹೇಳ್ತಾ ಇದ್ರು. ಇಡೀ ನಲಂದ ವಿದ್ಯಾಲಯಕ್ಕೆ ಪ್ರಮುಖರಾದ ಧರ್ಮಪಾಲರಿಂದ ಹೇಳಿಸ್ಕೊಳ್ಳೋದು ಅಂದ್ರೆ ಅದೇನೋ ಸಾಧಾರಣ ಸಂಗತಿ ಅಲ್ಲ. ಅತ್ಯಂತ ಪ್ರಬುದ್ಧರಾದ ವಿದ್ಯಾರ್ಥಿಗಳ ಒಂದು ತಂಡಕ್ಕೆ ಮಾತ್ರ ಅವರು ಪ್ರವಚನ ಮಾಡ್ತಾ ಇದ್ದಿದ್ದು. ವಿಶೇಷ ಸಂದರ್ಭಗಳಲ್ಲಿ ಪ್ರೌಢ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಉಪನ್ಯಾಸ ಮಾಡ್ತಿದ್ರು ಕೂಡ ನನಗೆ ಅದನ್ನು ಕೇಳೋ ಅವಕಾಶ ಆಗೇ ಇರಲಿಲ್ಲ. ಪ್ರೌಢರಲ್ಲದೆ ಪ್ರಾಥಮಿಕ ಮಟ್ಟದ ವಿದ್ಯಾರ್ಥಿಗಳಿಗೆ ನಳಂದದಲ್ಲಿ ಪ್ರವೇಶವೇ ಇರಲಿಲ್ಲ. ಅದರಲ್ಲೂ ವಿದ್ವತ್ತು, ವಾದಶಕ್ತಿ, ಜಿಜ್ಞಾಸ ಪ್ರತಿಭೆಗಳು ಮೇಳೈಸಿ ಬೆಳೆದಿದ್ದವರಿಗೆ ಮಾತ್ರವೇ ಧರ್ಮಪಾಲರ ನೇರ ಶಿಷ್ಯರಾಗೋಕ್ಕೆ ಅವಕಾಶ ಇರ್ತಾ ಇದ್ದಿದ್ದು. ಪಂಡಿತ ಧರ್ಮಪಾಲರ ಹೆಸರು ಹೇಳಿದ್ರೆ ಕೂತಿದ್ದವರು ಎದ್ದು ನಿಲ್ಲೋಷ್ಟು ಅವರ ಕೀರ್ತಿ ಗೌರವಗಳು ಬೌದ್ಧ ವಲಯದಲ್ಲಿ ಪ್ರಸರಿಸಿತ್ತು. ಅದರಲ್ಲೂ ನಲಂದದಲ್ಲಂತೂ ಪ್ರತಿಷ್ಠಿತವಾಗಿದ್ವು. ಅವರ ನೇರ ಶಿಷ್ಯರಾಗೋದು ನನ್ನಂತಹ ಬೌದ್ಧೇತರನಿಗೆ ಲಭ್ಯವೇ ಆಗ್ತಿರ್ಲಿಲ್ಲ. ಆ ಮಟ್ಟದ ಅಧ್ಯಯನ, ಪ್ರೌಢತೆ ಮತ್ತು ಶ್ರದ್ಧೆಗಳು ಬಿಕ್ಕುಗಳಿಗೆ ಮಾತ್ರವೇ ಸಾಧ್ಯ ಆಗ್ತಾ ಇದ್ದಿದ್ದು. ಒಂದು ದಿನ ಧರ್ಮಪಾಲರು ಪ್ರವಚನದ ನಡುವೆ ವೇದ ನಿಂದನೆ ಮಾಡ್ತಾ ಇದ್ರಂತೆ. ಸಾಧಾರಣವಾಗಿ ಬೌದ್ಧ ಆಚಾರ್ಯರುಗಳು ತಮ್ಮ ಮತದ ಶ್ರೇಷ್ಠತೆಯನ್ನು ಪ್ರಸ್ತುತಪಡಿಸುವಾಗ ತಮಗೆ ವಿರುದ್ಧ ಮತವಾದ ವೇದಗಳನ್ನ ಮುಖ್ಯವಾಗಿ ಹಳಿಯೋದು ಒಂದು ಪದ್ಧತಿನೇ ಆಗೋಗಿತ್ತು. ತರ್ಕಬದ್ಧವಾದ ಟೀಕೆ ಮತ್ತು ನಿಂದನೆಗಳ ವ್ಯತ್ಯಾಸ ಎಷ್ಟೋ ವೇಳೆ ಮಸುಕಾಗಿ ನಿಂದನೆಯೇ ಮೇಲ್ಗೈ ಆಗಿರ್ತಿತ್ತು. ವಿದ್ಯಾರ್ಥಿಗಳು ಮಾತ್ರ ಅದನ್ನ ಶುದ್ಧ ತರ್ಕ ಅಂತ ಸ್ವೀಕರಿಸಿ ಅನುಸರಿಸ್ತಿದ್ರು. ಕುಹಕ, ಕಟುಕ್ತಿ, ಕಲ್ಪಿತ ಘಟನೆಗಳು ಕೂಡ ಈ ನಿಂದನೆಯ ಅಂಗಗಳಾಗಿರ್ತಿದ್ವು. ನನಗೆ ಪಾಠ ಹೇಳ್ತಿದ್ದಂತಹ ಗುಣಸೇನರದು ಕೂಡ ಇದೇ ವಿಧಾನವೇ ಆಗಿತ್ತು. ನಾನು ಬಾಲ್ಯದಲ್ಲಿ ಓದಿದ್ದ ಮಾಹಿಷ್ಮತಿಯ ಮಂಡನ ಮಿಶ್ರರ ವೇದ ಪಾಠಶಾಲೆಯಲ್ಲಿ ಅನ್ಯ ಮತಗಳ, ಅದರಲ್ಲೂ ಪ್ರಮುಖವಾಗಿ ಬೌದ್ಧ ಮತದ ಖಂಡನೆಯ ಭಾಗ ಬಂದಾಗ ಈ ಅಂಶಗಳು ನುಸುಳುತ್ತಾ ಇದ್ದುದರಿಂದ ಇವೆಲ್ಲ ಸಾಮಾನ್ಯ ಅಂಶಗಳೇ ಅಂತ ನಾನು ಭಾವಿಸ್ತಾ ಇದ್ದೆ. ಕಳೆದ ವಾರ ನಳಂದದಲ್ಲಿ ನಡೆದ ಘಟನೆ ಅಂದ್ರೆ ಧರ್ಮಪಾಲರು ಪ್ರವಚನ ನಡುವೆ ವೇದ ನಿಂದನೆಯಲ್ಲಿ ತೊಡಗಿದ್ದಾಗ 80 ವರ್ಷದ ಆ ವೃದ್ಧರಾದಂತಹ ಪ್ರಜ್ಞಾಗನರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತಂತೆ. ಪಂಡಿತ ಧರ್ಮಪಾಲರು ನಿಂದನೆಯಲ್ಲಿ ಕುಹಕ ಕಟುಕ್ತಿಗಳನ್ನು ಹೆಚ್ಚು ಮಾಡಿ ವೈದಿಕ ಋಷಿಗಳನ್ನೆಲ್ಲ ಠಕ್ಕರು, ವೈದಿಕ ಮತ ಪ್ರವರ್ತಕರಾದ ಗುರುಗಳು, ಟೀಕಾಕಾರರು, ವಾರ್ತಿಕಕಾರರನ್ನ ಕಳ್ಳರು ಅಂತ ಬೈಯಕ್ಕೆ ಪ್ರಾರಂಭ ಮಾಡಿದ್ರಂತೆ. ಪ್ರಜ್ಞಾಗನರ ಕಣ್ಣಲ್ಲಿ ಜಿನುಗಿ ಕಟ್ಟೆ ಕಟ್ಟಿದ್ದ ನೀರು ದಳದಳ ಅಂತ ಸುರಿಯತೊಡಗಿತ್ತಂತೆ. ಧರ್ಮಪಾಲರು ಅವರತ್ತ ತಿರುಗಿ, ವೇದದ ವಿಮರ್ಶೆ ಮಾಡಿದಾಗ್ಲೆಲ್ಲ ನಿಮ್ಮ ಮುಖದಲ್ಲಿ ಅಸಂತುಷ್ಟ ಮೂಡೋದನ್ನ ನಾನು ಗಮನಿಸಿದ್ದೀನಿ. ಇತ್ತೀಚೆಗಂತೂ ಅದು ಹೆಚ್ಚಾಗಿದೆ. ಇವತ್ತು ತಡಿಲಾರದೆ ಅತ್ತೆ ಬಿಟ್ಟಿದ್ದೀರಾ. ಇಷ್ಟು ವರ್ಷ ವೈದಿಕರಾಗಿದ್ದ ನೀವು ಬೌದ್ಧ ಧರ್ಮದ ಶ್ರೇಷ್ಠತೆಯನ್ನ ಮನಗಂಡು ಅದನ್ನು ಸ್ವೀಕರಿಸಿ ಬಿಕ್ಕುವಾಗಿ ನನ್ನಿಂದ ಬೌದ್ಧ ಧರ್ಮದ ರಹಸ್ಯ ಸೂಕ್ಷ್ಮಗಳನ್ನು ಕಲಿಯಕ್ಕೆ ಬಂದು ಸೇರಿದ್ದು ಎಲ್ಲರಿಗೂ ಗೊತ್ತಿರೋ ಅಂಶ. ಆದರೆ ಪೂರ್ವ ಧರ್ಮದಲ್ಲಿ ನಿಮ್ಮ ಹೆಸರೇನು, ಕುಲಗೋತ್ರಗಳೇನು ಅಂತ ಯಾರಿಗೂ ಹೇಳಿಲ್ಲ. ನೀವು ನಿಮಗೆ ಪ್ರವೇಶ ಕೊಟ್ಟ ದ್ವಾರಪಾಲರು ಕೇಳಿದಾಗ ನನ್ನ ಮಟ್ಟಿಗೆ ಸತ್ತು ಹೋದ ಪೂರ್ವಾಂಶಗಳನ್ನು ನೆನೆಸ್ಕೊಂಡು ಸಾರ್ಥಕ ಏನು ಅನ್ನೋ ಮಾತಿನಿಂದ ಅದರ ಬಗೆಗೆ ಅಸಹ್ಯ ಭಾವ ಇದೆ ಅಂತ ನೀವು ತೋರಿಸ್ಕೊಂಡ್ರಂತೆ. ಅಂದ್ರೆ ಅದನ್ನು ಬೇಕಂತಲೇ ಮುಚ್ಚಿಟ್ಟಿದ್ದೀರಾ. ನೀವು ಯಾರು ಅನ್ನೋ ವಿಷಯದಲ್ಲಿ ನನಗೀಗ ಮಾಹಿತಿ ಬಂದಿದೆ. ಹೇಳ್ಬಿಡಿ, ಇಲ್ಲಿಗೆ ಬಂದು ಸೇರ್ಕೊಂಡಿರೋ ನಿಮ್ಮ ಉದ್ದೇಶವನ್ನ ಹೇಳ್ಬಿಡಿ ಅಂತ ಅಂದ್ರು. ನಾನು ನಿಮ್ಮ ಶಿಷ್ಯರು, ಧರ್ಮದ ಅಂತರಂಗ ಸೂಕ್ಷ್ಮಗಳನ್ನು ತಿಳಿಯಕ್ಕೆ ಅಂತ ಬಂದಿರೋನು
ಅಂತ ಪ್ರಜ್ಞಾಗನರು ಉತ್ತರ ಕೊಟ್ರಂತೆ. ಇದರಿಂದ ಧರ್ಮಪಾಲರ ಕೋಪ ಮತ್ತಷ್ಟು ಏರಿತು. ಇನ್ನು ಜಾಣತನದ ಉತ್ತರ ಬೇಡ. ನಿನ್ನ ಉದ್ದೇಶ ಪ್ರಾಮಾಣಿಕವೇ ಆಗಿದ್ದಿದ್ರೆ ನಿನ್ನ ಪೂರ್ವನಾಮವನ್ನು ಮುಚ್ಚಿಡೋ ಪ್ರಮೇಯ ಇರಲಿಲ್ಲ. ನನ್ನಿಂದ ನಮ್ಮ ಧರ್ಮದ ಸೂಕ್ಷ್ಮ ತತ್ವಗಳನ್ನು, ಅವುಗಳ ತರ್ಕಸರಣಿಗಳನ್ನು ಕಲಿತು ಆನಂತರ ಅವುಗಳನ್ನು ಖಂಡಿಸುವಂತಹ ಶಾಸ್ತ್ರಾರ್ಥಗಳಿಗೆ ನಮ್ಮ ಪಂಡಿತರನ್ನ ಆಹ್ವಾನಿಸೋದು, ಖಂಡಿಸೋ ಗ್ರಂಥಗಳನ್ನು ಬರೆದು ಪ್ರಚಾರ ಮಾಡೋದು ನಿನ್ನ ಉದ್ದೇಶ ಅಲ್ವಾ? ಇಲ್ಲ ಅಂತ ನೀನು ನಂಬೋ ವೇದಗಳ ಮೇಲೆ ಪ್ರಮಾಣ ಮಾಡಿ ಹೇಳು ಹೇಳು ಹೇಳಿ ನೋಡೋಣ ಅಂತ ಅಂದ್ರಂತೆ. ವೇದಗಳ ಮೇಲೆ ನಾನು ಪ್ರಮಾಣ ಮಾಡೋದಿಲ್ಲ ಅಂತ ಅವರಂದ್ರಂತೆ. ಅಂದರೆ ಅಂತರಂಗದಲ್ಲಿ ನೀನು ವೈದಿಕನೇ ಅಂತ ಇವ್ರು ಹೇಳಿದ್ರಂತೆ. ಆಗ ಪ್ರಜ್ಞಾಗನರು ಉತ್ತರ ಹೇಳಲಿಲ್ಲ. ಧರ್ಮಪಾಲರೇ ಹೇಳ್ತಾರೆ, ನೀನು ಯಾರು ಅಂತ ನಾನೇ ಹೇಳಿಬಿಡ್ತೀನಿ. ನೀನು ಕುಮಾರಿಲ ಭಟ್ಟ. ನಮ್ಮ ಧರ್ಮವನ್ನು ಖಂಡಿಸಿ ಗ್ರಂಥಗಳನ್ನು ಬರೆದಿರೋ ಮತ್ತು ಬರೀಬೇಕಂದಿರೋ ನಮ್ಮ ಪಂಡಿತರುಗಳನ್ನು ಸಾರ್ವಜನಿಕವಾಗಿ ಶಾಸ್ತ್ರಾರ್ಥಕ್ಕೆ ಆಹ್ವಾನಿಸಿ ಸಾವಿರಾರು ಪ್ರಮುಖರ ಎದುರಿಗೆ ಸೋಲಿಸಿ ಮುಖಭಂಗ ಮಾಡಿರುವಂತಹ ವೇದ ಪಂಡಿತ ಅಲ್ಲ ಅಂತ ಹೇಳಿ ನೋಡೋಣ ಅಂತ ಕಿರಿಚಿಕೊಂಡ್ರಂತೆ. ರತ್ನಸಾಗರ, ರತ್ನೋದದಿ, ರತ್ನಗಂಜಕಗಳಲ್ಲಿ ಕೂತು ಇನ್ನೆಲ್ಲೂ ಸಿಕ್ಕದಂತಹ ನಮ್ಮ ಅಮೂಲ್ಯ ಗ್ರಂಥಗಳನ್ನು ನೀನು ಹಗಲು ರಾತ್ರಿ ಅಧ್ಯಯನ ಮಾಡ್ತಾ ಇದ್ದದ್ದನ್ನು ನೋಡ್ತಿದ್ದಂತಹ ನಮ್ಮ ಇತರ ಪ್ರೌಢ ವಿದ್ಯಾರ್ಥಿಗಳಿಗೆ ನೋಡಿ, ಈ ವಯಸ್ಸಲ್ಲಿ ಪ್ರಜ್ಞಾಗನರು ಎಷ್ಟು ನಿಷ್ಠೆಯಿಂದ ಒಂದು ಕ್ಷಣವೂ ಬಿಡದೆ ಅಧ್ಯಯನ ನಿರತರಾಗಿದ್ದಾರೆ. ಅವರ ಮಾದರಿಯನ್ನು ನೀವು ಅನುಸರಿಸಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ಈಗ ಗೊತ್ತಾಯಿತು ನನಗೆ ನಿನ್ನ ಅಧ್ಯಯನ ನಿಷ್ಠೆಯ ವಿದ್ರೋಹಿ ಉದ್ದೇಶ ಅಂತ ಕಿರ್ಚಿದ್ರಂತೆ. ಕುಮಾರಿಲ ಭಟ್ಟ ಅನ್ನೋ ಹೆಸರು ಕೇಳಿದ ತಕ್ಷಣ ಇತರ ವಿದ್ಯಾರ್ಥಿ ಬಿಕ್ಕುಗಳೆಲ್ಲ ಮನೆಯೊಳಕ್ಕೆ ಕಳ್ಳ ಹೊಕ್ಕಾಗೆ ಅವಾಕ್ಕಾದ್ರಂತೆ. ಯಾಕೆಂದರೆ ಭರತಖಂಡದಲ್ಲೆಲ್ಲ ಕಡೆನೂ ಬೌದ್ಧ ಪಂಡಿತರು ತಲ್ಲಣ ಮಾಡುವಂತಹ ಹೆಸರದು. ಕುಮಾರಿಲ ಭಟ್ಟ ಬಂದು ಆಹ್ವಾನ ಹಾಕಿದ್ದಾನೆ ಅಂದರೆ ಆ ಪಾಖಂಡಿಯನ್ನು ವಾಗ್ವಾದಕ್ಕೆ ಅಂತ ನಮ್ಮೆದುರಿಗೆ ಕೂರುಗೊಡೋದು ಧರ್ಮಕ್ಕೆ ಮಾಡೋ ಅವಮಾನ ಅಂತ ಹೇಳಿ ಬಹುತೇಕ ಪಂಡಿತರು ತಪ್ಪಿಸ್ಕೊತಿದ್ರು ವಿನಃ ಆಹ್ವಾನ ಸ್ವೀಕರಿಸ್ತಿರ್ಲಿಲ್ಲ. ಇಲ್ಲಿರೋ ಎಲ್ಲರೂ ಅವನ ಹೆಸರು ಕೇಳಿದ್ರೆ ಹೊರತು ಯಾರೂ ಮುಖತಃ ನೋಡಿರಲಿಲ್ಲ. ತನ್ನ ಕಣ್ಣುಗಳನ್ನು ಹಳದಿಯ ಬಟ್ಟೆಯಿಂದ ಅಂಚಿನಿಂದ ಒರೆಸ್ಕೊಂಡ ನಂತರ ಭಟ್ಟರು ದೃಢವಾಗಿ ಹೇಳಿದ್ರಂತೆ, ಶಿಷ್ಯನಾದವನು ಗುರುವನ್ನು ಶಾಸ್ತ್ರಾರ್ಥಕ್ಕೆ ಆಹ್ವಾನಿಸಬಾರ್ದು. ನಾನು ಪ್ರಜ್ಞಾಘನ ಅಲ್ಲ, ನಿಮ್ಮ ಮತದ ವೈರಿ. ನಿಮ್ಮ ಮತದ ಖಂಡನೆಗೋಸ್ಕರನೇ ನಾನಿಲ್ಲಿ ಬಂದು ಮೋಸದಿಂದ ವಿದ್ಯಾ ಸಂಪಾದನೆ ಮಾಡಿದೆ ಅಂತ ಹಳಿಯೋ ಮುಖಾಂತರ ನೀವು ನನ್ನನ್ನು ಶಿಷ್ಯತ್ವದಿಂದ ಬಿಡುಗಡೆ ಮಾಡಿದ್ದೀರಾ. ಈಗ ನಾಸ್ತಿಕ ಮತವನ್ನು ಸ್ವೀಕರಿಸಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋ ತನಕ ನಾನು ಮೊದಲಿನ ಕುಮಾರಿಲ ಭಟ್ಟಾಚಾರ್ಯ ಅಲ್ಲ. ಆದರೂ ನಿಮ್ಮ ಈ ವಿದ್ಯಾಲಯದಲ್ಲಿರುವ ಇತರ ಮೇಧಾವಿ ಪಂಡಿತರನ್ನ ಆಹ್ವಾನ ಮಾಡ್ತೀನಿ. ಇವತ್ತಾದರೆ ಇವತ್ತು, ನಾಳೆಯಾದರೆ ನಾಳೆ ಒಟ್ಟಿಗೆ ಸಭೆ ಸೇರಿಸಿ ಅಂತ ಅಂದ್ರಂತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.